ब्रह्मभुवनाल्लोकाः पुनरावर्तिनोऽर्जुन मामुपेत्य तु कौन्तेय ಪುನರ್ಜನ್ಮ ನ ವಿದ್ಯತೆ. ನಿನ್ನೆ 16ನೇ ಶ್ಲೋಕದ ತನಕ ಮಾಡಿದ್ವಿ. 16ನೇ ಶ್ಲೋಕದಲ್ಲಿ ಆ ಬ್ರಹ್ಮ ಭುವನ ಲೋಕಾಹ ಪುನರಾವರ್ತಿನಃ ಅರ್ಜುನ. ಈ ಭೂಲೋಕದಿಂದ ಹಿಡಿದು ಬ್ರಹ್ಮಲೋಕದವರೆಗೆ ಎಲ್ಲ ಲೋಕಗಳು ಕೂಡ ಪುನರಾವರ್ತಿನಃ ಪುನರ್ಜನ್ಮಕ್ಕೆ ಕಾರಣವಾಗುವಂತಹ ಲೋಕಗಳು. ಅಲ್ಲಿಗೆ ಹೋದ ಮೇಲೆ ಪುಣ್ಯವು ಸವೆದ ಮೇಲೆ ಮತ್ತೆ ಬರಲೇಬೇಕು, ಅಲ್ಲೇ ಇರೋದಕ್ಕೆ ಆಗೋದಿಲ್ಲ. ಆದರೆ ಮಾಂ ಉಪೇತ್ಯತ ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಆದರೆ ಯಾವ ಯೋಗಿಯು ಪರಬ್ರಹ್ಮ ಸ್ವರೂಪವಾದ ನನ್ನನ್ನೇ ಹೊಂದುತ್ತಾನೆಯೋ ಅವನಿಗೆ ಪುನರ್ಜನ್ಮ ಇರುವುದಿಲ್ಲ. ಅಂದರೆ ಅದು ಶಾಶ್ವತವಾದ ಲೋಕ. ಯಾವುದು? ಪರಬ್ರಹ್ಮನ ಲೋಕ. ಅಲ್ಲಿಗೆ ಹೋದ ಮೇಲೆ ಮತ್ತೆ ಜನ್ಮವನ್ನು ತಾಳುವ ಪ್ರಶ್ನೆ ಬರಲ್ಲ ಅಂತ ಹೇಳಿದ್ದಾನೆ. ಈಗ 17ನೇ ಶ್ಲೋಕದಿಂದ ಪ್ರಾರಂಭ ಮಾಡೋಣ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋರಾತ್ರವಿದೋ ಜನಾಃ. ಈಗ ನಮಗೆ ಒಂದು ದಿನದಲ್ಲಿ ಹಗಲು ಮತ್ತು ರಾತ್ರಿ ಅಂತ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಆ ಬ್ರಹ್ಮ ಅಂದರೆ ಇಲ್ಲಿ ಒಂದು ವಿಷಯ, ಪರಬ್ರಹ್ಮ ಅಂದರೆ ಅದು ಅಕ್ಷರ, ಅದಕ್ಕಿಂತ ಹೆಚ್ಚಿನದು ಯಾವುದೂ ಇಲ್ಲ. ಮತ್ತು ಅಲ್ಲಿಗೆ ಸೇರಿಕೊಂಡ ಮೇಲೆ ಮತ್ತೆ ಜನ್ಮ ತಾಳುವ ಪ್ರಶ್ನೆ ಬರಲ್ಲ. ಆದರೆ ಪ್ರಜಾಪತಿ ಬ್ರಹ್ಮ ಅಂದರೆ ಅವನು ಸೃಷ್ಟಿಗೆ ಕಾರಣವಾದ ಬ್ರಹ್ಮ, ಅದನ್ನು ಅಪರಬ್ರಹ್ಮ ಅಂತಲೂ ಕರೀತಾರೆ. ಸೊ ಪರಬ್ರಹ್ಮಕ್ಕಿಂತ ಸ್ವಲ್ಪ ಕೆಳಗಡೆ ಇರುವಂಥದ್ದು ಪ್ರಜಾಪತಿ ಬ್ರಹ್ಮ, ಅಥವಾ ನಾವು ಮಾಮೂಲಿಯಾಗಿ ಬ್ರಹ್ಮ ಅಂತ ಕರಿತೀವಿ. ಅದರ ಲೋಕನೇ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು. ಹೇಗೆ ನಮಗೆ ಹಗಲು ಮತ್ತು ರಾತ್ರಿ ಅಂತ ಇರುತ್ತೋ ಅದೇ ರೀತಿಯಲ್ಲೇ ಈ ಸೃಷ್ಟಿಗೂ ಕೂಡ ಹಗಲು ಮತ್ತು ರಾತ್ರಿ ಅಂತ ಇರುತ್ತೆ. ಆ ಪ್ರಜಾಪತಿ ಬ್ರಹ್ಮ 6 ತಿಂಗಳು ಮಲಗಿರ್ತಾನೆ, 6 ತಿಂಗಳು ಎದ್ದಿರ್ತಾನೆ ಅಂತ ಅಂದ್ಕೊಂಡ್ರೆ ಆ ಒಂದು ಹಗಲನ್ನು ಸಹಸ್ರಯುಗ ಪರ್ಯಂತ, ಅಂದರೆ ಒಂದು ಯುಗ, ಇವಾಗ ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ ಅಂತೀವಲ್ಲ, ಅದು ಒಂದು ಯುಗ. ಅಂಥ 1000 ಯುಗಗಳು ಹಾಕಿದ್ರೆ ಎಷ್ಟು ಸಮಯ ಆಗುತ್ತಲ್ಲ. ಆ ಒಂದು ಸಮಯವನ್ನು ಆ ವಿರಾಟ್ ಪುರುಷನ ಹಗಲು ಅಂತ ಕರೀತಾರೆ. ಆ ಅಪರಬ್ರಹ್ಮನಿಗೆ ಇವಾಗ ನಮಗೆ 12 ಗಂಟೆ ಹಗಲು, 12 ಗಂಟೆ ರಾತ್ರಿ. ಅದೇ ರೀತಿ ಆ ಪ್ರಜಾಪತಿ ಬ್ರಹ್ಮನಿಗೆ ಹಗಲು ಎಷ್ಟಿರುತ್ತಪ್ಪ ಅಂದರೆ 1000 ಯುಗಗಳಾಗಬೇಕು, ಆವಾಗ ಅವನಿಗೆ ಹಗಲು ಮುಗಿಯುತ್ತೆ. ಅದೇ ರೀತಿಯಲ್ಲೇ 1000 ಯುಗಗಳು ರಾತ್ರಿ ಇರುತ್ತೆ. ಅಂದರೆ 2000 ಯುಗಗಳು ಅವನ ಒಂದು ದಿನ. ಯಾರ್ದು? ಆ ಪರಬ್ರಹ್ಮನ, ಈ ಪ್ರಜಾಪತಿ ಬ್ರಹ್ಮನ ದಿನ. ಸಹಸ್ರಯುಗ ಪರ್ಯಂತಂ ಅಹರ್ಯುದ್ ಬ್ರಹ್ಮಣೋ ವಿದುಹು. ಈ ಎಲ್ಲ ಕಾಲ ರಹಸ್ಯವನ್ನು ಯಾರು ವೇದಗಳನ್ನು ತಿಳ್ಕೊಂಡಿರ್ತಾರೆ, ಯಾರು ಆತ್ಮಜ್ಞಾನವನ್ನು ಹೊಂದಿರ್ತಾರೆ, ಅವರಿಗೆ ಇವೆಲ್ಲ ಕೂಡ ಅರ್ಥ ಆಗುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅಂದರೆ 1000 ಯುಗ ಕಳೆದ ಮೇಲೆ ಮತ್ತೆ ಪ್ರಳಯ ಆಗುತ್ತೆ. 1000 ಯುಗ ರಾತ್ರಿ ಕಳೆದ ಮೇಲೆ ತಿರ್ಗಾ ಜಗತ್ತು ಸೃಷ್ಟಿಯಾಗುತ್ತೆ. ಹೀಗಾಗ್ಬಿಟ್ಟು ಒಂದು ಸೃಷ್ಟಿ ರಹಸ್ಯವನ್ನು ಆತ್ಮಜ್ಞಾನಿಗಳು ಮಾತ್ರ ತಿಳ್ಕೊಂಡಿರ್ತಾರೆ. ರಾತ್ರಿಂ ಯುಗ ಸಹಸ್ರಾಂತಾಂ ತೇ ಅಹೋರಾತ್ರ ವಿದೋ ಜನಾಃ. ಅಹೋರಾತ್ರ ಅಂದರೆ ಹಗಲು ಮತ್ತು ರಾತ್ರಿಗಳು. ಅಹೋರಾತ್ರ ಅಂದರೆ ಹಗಲು ಮತ್ತು ರಾತ್ರಿಗಳು. ಯಾರ್ದು? ನಮ್ಮದು ನಮಗೆ ಗೊತ್ತು. 12 ಗಂಟೆ ಹಗಲು, 12 ಗಂಟೆ ರಾತ್ರಿ ನಮ್ಮದು ಗೊತ್ತು. ಆದರೆ ಪರಬ್ರಹ್ಮನ ಹಗಲು ರಾತ್ರಿಗಳು ಹೇಗಿರುತ್ತೆ ಅಂತ ಜ್ಞಾನಿಗಳಿಗೆ ಗೊತ್ತಿರುತ್ತೆ. ಅದು ತುಂಬ ದೊಡ್ಡದು. 1000 ಯುಗ ಆದರೆ ಒಂದು ಹಗಲು, 1000 ಯುಗ ಕಳೆದ್ರೆ ಒಂದು ರಾತ್ರಿ. ಅವ್ಯಕ್ತಾವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಃ ರಾಗಮೇ
ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತಸಂಜ್ಞಕೆ. ಈ ಪರಬ್ರಹ್ಮ, ಈ ಬ್ರಹ್ಮ ಅಂದರೆ ಪ್ರಜಾಪತಿ ಬ್ರಹ್ಮನ ಹಗಲು ಹುಟ್ಟುತ್ತಲೇ ಎಲ್ಲ ಸ್ಥಾವರ ಜಂಗಮಾತ್ಮಕವಾದ ಪ್ರಾಣಿಗಳು ಅವ್ಯಕ್ತ ಅಂದರೆ ಹಿರಣ್ಯಗರ್ಭ, ಅವ್ಯಕ್ತ ಅಂದರೆ ಹಿರಣ್ಯಗರ್ಭ ಅಂತಾರೆ, ಮಾಯೆ ಅಂತಾರೆ. ಆ ಹಿರಣ್ಯಗರ್ಭದಿಂದ ಮಾಯೆಯಿಂದ ಹುಟ್ಟಿ ಇರುವಂತೆ ತೋರಿಸ್ಕೊಳ್ಳೋಕೆ ಶುರುವಾಗುತ್ತೆ. ಅದು ಯುಗದ ಪ್ರಾರಂಭ. ಅಲ್ಲಿವರೆಗೂ ಈ ಜಗತ್ತಲ್ಲಿ ಏನೂ ಇರಲ್ಲ, ಬರೀ ಖಾಲಿ ಇರುತ್ತೆ. ಯಾವಾಗ ಆ ಪ್ರಜಾಪತಿ ಬ್ರಹ್ಮನ ಹಗಲು ಪ್ರಾರಂಭ ಆಗುತ್ತೆ, ಪ್ರಜಾಪತಿ ಬ್ರಹ್ಮ ಎದ್ದೇಳ್ತಾನೆ, ಆಗ ಈ ಸ್ಥಾವರ ಮತ್ತು ಜಂಗಮಾತ್ಮಕವಾದ ಸಕಲ ಜಗತ್ತು ಕೂಡ ತೋರಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರ ಏವ ಅವ್ಯಕ್ತ ಸಂಜ್ಞಕೆ. ಸರಿ, ತೋರಿಸ್ಕೊಳ್ಳೋಕ್ಕೆ ಶುರು ಆಯಿತು. 1000 ಯುಗಗಳು ಕಳೀತು, ಅಲ್ಲಿಗೆ ಹಗಲು ಮುಗೀತು. ಆಗೇನಾಗುತ್ತೆ, ಇದೇ ಸ್ಥಾವರ ಜಂಗಮಾತ್ಮಕವಾದ ಜಗತ್ತು ಯಾವುದು ನಮಗಿವೆಲ್ಲ ತೋರಿಸ್ಕೊತಾ ಇದೆಯಲ್ಲ, ಅವೆಲ್ಲವೂ ಕೂಡ ಪ್ರಳಯ ಅಂದರೆ ಮತ್ತೆ ಹೋಗಿ ಹಿರಣ್ಯ ಗರ್ಭದಲ್ಲೇ ಸೇರ್ಕೊಂಡ್ಬಿಡುತ್ತೆ. ಅಂದರೆ ಇಷ್ಟೊತ್ತು ನಮಗೆ ಕಾಣಿಸ್ಕೊಳ್ತಾ ಇದ್ದಂಥ ಜಗತ್ತು ಯಾವಾಗ ಹಿರಣ್ಯ ಗರ್ಭದಲ್ಲಿ ಸೇರಿಕೊಳ್ಳುತ್ತೋ ಆಗ ತಿರ್ಗಾ ಅಲ್ಲಿ ಏನೂ ಇರಲ್ಲ, ತಿರ್ಗಾ ಖಾಲಿ ಆಗಿಬಿಡುತ್ತೆ, ಏನೂ ಇರಲ್ಲ. ಆಗ ಅದನ್ನು ಯುಗದ ಅಂತ್ಯ ಅಂತ ಕರೀತಾರೆ. ಈ ರೀತಿಯಲ್ಲಿ ಸೃಷ್ಟಿ, ಸ್ಥಿತಿ, ಲಯ ಈ ಮೂರೂ ಕೂಡ ನಡ್ಕೊಂಡು ಹೋಗ್ತಾ ಇರುತ್ತೆ. ಯಾವಾಗ ಪ್ರಜಾಪತಿ ಬ್ರಹ್ಮ ಹಗಲು ಆಗುತ್ತೆ, ಅವನು ಎದ್ದೇಳ್ತಾನೆ, ಜಗತ್ ಸೃಷ್ಟಿಯಾಗುತ್ತೆ. ಅವನು ಎದ್ದಿರೋ ತನಕನೂ ಪರಿಪಾಲನೆ ಮಾಡ್ತಾ ಇರ್ತಾನೆ. ಮತ್ತು ಅವನಿಗೆ ರಾತ್ರಿ ಆದಾಗ ಯಾವಾಗ ಮಲ್ಕೋತಾನೆ ಆಗ ಈ ಜಗತ್ತೆಲ್ಲವೂ ಕೂಡ ಮತ್ತೆ ಹಿರಣ್ಯ ಗರ್ಭದಲ್ಲೇ ಸೇರ್ಕೊಂಡ್ಬಿಟ್ರೆ ಆಗ ಏನೂ ಇರಲ್ಲ, ಮತ್ತೆ ಎಲ್ಲ ಖಾಲಿಯಾಗ್ಬಿಡುತ್ತೆ. ಭೂತಗ್ರಾಮಸ್ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಹರಾಗಮೇ. ಭೂತಗ್ರಾಮ, ಭೂತಗ್ರಾಮ ಅಂದರೆ ಎಲ್ಲ ಪ್ರಾಣಿಗಳು. ಭೂತಗ್ರಾಮ ಅಂದರೆ ಎಲ್ಲ ಪ್ರಾಣಿಗಳು. ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ. ನಾವು ಕೂಡ ನೋಡ್ತಾನೇ ಇರ್ತೀವಿ. ಒಂದು ಸಣ್ಣ ಕ್ರಿಮಿಕೀಟದಿಂದ ಹಿಡಿದು, ಪ್ರಾಣಿಗಳಿಂದ ಹಿಡಿದು, ಮರಗಿಡಗಳಿಂದ ಹಿಡಿದು ಮನುಷ್ಯರ ತನಕ ಹುಟ್ಟಿ ಹುಟ್ಟಿ ಸಾಯ್ತಾ ಇರ್ತಾರೆ. ಹುಟ್ಟಿದವ್ರು ಯಾರೂ ಶಾಶ್ವತವಾಗಿ ಭೂಲೋಕದಲ್ಲಿ ಇರೋದೂ ಇಲ್ಲ. ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ. ಈ ಎಲ್ಲ ಪ್ರಾಣಿಗಳು ಕೂಡ, ಮರ ಆಗಿರ್ಬೋದು, ಗಿಡ ಆಗಿರ್ಬೋದು, ಏನೇ ಆಗಲಿ, ಹುಟ್ಟಿ ಹುಟ್ಟಿ ಸಾಯ್ತಾ ಇರುತ್ತೆ. ಯಾವಾಗ ಆ ಪ್ರಜಾಪತಿ ಬ್ರಹ್ಮನ ಹಗಲಿನಲ್ಲಿ, ಆವಾಗ ಮತ್ತೆ ಮತ್ತೆ ಹುಟ್ಟಿ ಹುಟ್ಟಿ ಸಾಯ್ತಾ ಇರುತ್ತೆ. ರಾತ್ರ್ಯಾಗಮೇ ಅವಶಃ ಪಾರ್ಥ ಪ್ರಭವತಿ ಆಹರಾಗಮೇ. ಪರಬ್ರಹ್ಮನ, ಪ್ರಜಾಪತಿ ಬ್ರಹ್ಮನ ರಾತ್ರಿ ಆದ ತಕ್ಷಣವೇ ಸಾಯುತ್ತೆ, ಹಗಲಾದ ತಕ್ಷಣವೇ ಹುಟ್ಟುತ್ತೆ. ಹೀಗೆ ಹುಟ್ಟು ಸಾವುಗಳ ಜಗತ್ತಿನಲ್ಲಿ ಚಕ್ರ ನಡೀತಾ ಇದೆ. ಈ ಚಕ್ರವನ್ನೇ ನಾವೇನಂತ ಕರಿತೀವಿ, ಸಂಸಾರ ಅಂತ ಕರೆಯೋದು. ಸಂಸಾರತಿ ಇತಿ ಸಂಸಾರ. ಚಕ್ರದಲ್ಲಿ ಸಿಕ್ಕಾಕ್ಕೊಂಡು ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ತಿರುಗ್ತಾ ಇರೋದು ಒಂದು ಚಕ್ರದಲ್ಲಿ. ಸಂಸಾರತೆ ಅಂದರೆ ಬಂದು ಹೋಗಿ ಮಾಡ್ತಾ ಇರೋದೇ ಸಂಸಾರ. ಆ ಬಂದು ಹೋಗಿ ಮಾಡ್ತಾ ಇರೋದೇ ಸಂಸಾರ. ಗಂಡ ಹೆಂಡತಿ ಮಕ್ಕಳು ಅಂತಲ್ಲ. ಸಂಸಾರ ಅಂದರೆ ನಾವು ಜನರಲ್ಲಾಗಿ ಮಾತಾಡೋದು ಗಂಡ ಹೆಂಡತಿ ಮಕ್ಕಳು ಅಂತ ಕನ್ನಡದಲ್ಲಿ ಮಾತಾಡೋದು. ಸಂಸಾರ ಅಂದರೆ ಅದಲ್ಲ. ಸಂಸಾರ ಅಂದರೆ ಹುಟ್ಟು ಸಾವುಗಳ ಚಕ್ರ, ಅದನ್ನೇ ಸಂಸಾರ ಅಂತ ಕರೋದು. ಸಂಸಾರದಿಂದ ಬಿಡುಗಡೆ ಹೊಂದಬೇಕು ಅಂದರೆ ಮನೆ ಮಠ ಬಿಟ್ಟು ಹೋಗಬೇಕು ಅಂತಲ್ಲ. ಈ ಹುಟ್ಟು ಸಾವಿನ ಜನ್ಮ ಮತ್ತು ಮರಣದ ಚಕ್ರದಿಂದ ಬಿಡುಗಡೆ ಹೊಂದಬೇಕು ಅಂತ ಅರ್ಥ. ಆ ರೀತಿ ರಾತ್ರ್ಯಾಗಮೇ ಅವಶಃ ಪಾರ್ಥ ಪ್ರಭವತಿ ಅಹರಾಗಮೇ. ಹೀಗೆ ಎಲ್ಲ ಭೂತಗ್ರಾಮಗಳು ಹುಟ್ಟಿ ಹುಟ್ಟಿ ಸಾಯ್ತಾ ಇರುತ್ತೆ. ಇದನ್ನು ನಾವು ಕೂಡ ಕಣ್ಣೆದುರುಗಡೆ ನೋಡ್ತಾನೆ ಇರ್ತೀವಿ. ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಒಂದು ನಿಮಿಷ. ಅಯ್ಯೋ, ಅದು ಕಟ್ಟೆ ಆಗುತ್ತೆ.
ಅವ್ಯಕ್ತಾದ್ವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಃ ರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತಸಂಜ್ಞಕೆ ಭೂತಗ್ರಾಮಃ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಃ ರಾಗಮೇ ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಈಗ ಪರಸ್ತಃ ಅಸ್ತು ಭಾವಃ ಅನ್ಯೋ ಅವ್ಯಕ್ತೋ ಅವ್ಯಕ್ತಾತ್ ಸನಾತನಃ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ನಾವು ಇದುವರೆಗೂ ಏನು ನೋಡಿದ್ವಿ, ಪ್ರಜಾಪತಿ ಬ್ರಹ್ಮ ಇದ್ದಾನೆ, ಅವನು ಹಗಲಿನಲ್ಲಿ ಜಗತ್ತೆಲ್ಲ ಹುಟ್ಟುತ್ತೆ, ರಾತ್ರಿಯಲ್ಲಿ ಇವೆಲ್ಲ ಪ್ರಳಯ ಆಗಿ ಮತ್ತೆ ಆ ಹಿರಣ್ಯ ಗರ್ಭದಲ್ಲೇ ಸೇರಿಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದೀವಲ್ಲ. ಈ ರೀತಿ ಹುಟ್ಟಿ ಹುಟ್ಟಿ ಸಾಯುತ್ತಿರುವ ಈ ಜಗತ್ತಿದೆಯಲ್ಲ, ಇದು ಅಪರ, ಅಂದರೆ ಶ್ರೇಷ್ಠವಾಗಿರೋದಲ್ಲ, ಇದು ಅಶಾಶ್ವತವಾದದ್ದು. ಇದನ್ನು ಅವ್ಯಕ್ತ ಮಾಯೆ ಅಂತಲೂ ಕರೀತಾರೆ. ಈ ಅವ್ಯಕ್ತಕ್ಕಿಂತಲೂ ಅವ್ಯಕ್ತವಾದ ಬೇರೆಯಾದ ಶ್ರೇಷ್ಠವಾದ ಸನಾತನವಾದ ಭಾವ ಹೊಂದಿದೆ ಅರ್ಜುನ, ಅದನ್ನು ತಿಳ್ಕೊ. ಭೂತ್ವಾ ಪ್ರಲೀಯತೆ, ಹುಟ್ಟಿ ಹುಟ್ಟಿ ಸಾಯ್ತಾ ಇದೆಯಲ್ಲ ಈ ಜಗತ್ತು, ಅದಕ್ಕಿಂತಲೂ ಶ್ರೇಷ್ಠವಾದ ಇನ್ನೊಂದಿದೆ, ನೀನು ಅದನ್ನು ತಿಳ್ಕೊ. ಇದನ್ನೇ ತಿಳ್ಕೊಂಡಿರೋದ್ರಿಂದ ಪ್ರಯೋಜನವಿಲ್ಲ, ಅದು ಇನ್ನೊಂದು ತಿಳ್ಕೊ. ಅದು ಏನದು? ಯಹ ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ನೋಡಪ್ಪ, ಈ ಜಗತ್ತು ಈ ಭೂಲೋಕದಿಂದ ಬ್ರಹ್ಮಲೋಕದವರೆಗೆ ಪ್ರಜಾಪತಿ ಬ್ರಹ್ಮನಿಂದ ಸೃಷ್ಟಿಯಾದ ಸ್ಥಾವರ ಜಂಗಮಾತ್ಮಕವಾದ ಈ ಜಗತ್ತು 1000 ಯುಗ ಇರುತ್ತೆ, ಪ್ರಳಯ ಆಗುತ್ತೆ, 1000 ಯುಗ ಆದಮೇಲೆ ಮತ್ತೆ ಹುಟ್ಟುತ್ತೆ. ಈ ರೀತಿ ಬರ್ತಾ ಇದೆಯಲ್ಲ, ಇದಕ್ಕಿಂತಲೂ ಶ್ರೇಷ್ಠವಾದ ಒಂದು ಭಾವ ಇದೆ. ಅದು ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಎಲ್ಲ ಜಗತ್ತು ಸ್ಥಾವರ ಜಂಗಮಾತ್ಮಕವಾದ ಜಗತ್ತು ನಾಶವಾದರೂ ಕೂಡ ಆ ಒಂದು ಭಾವ ಇದೆಯಲ್ಲ, ಅದು ನಾಶ ಆಗಲ್ಲ. ಅದು ಯಾವುದದು? ಪರಬ್ರಹ್ಮ ಭಾವ. ಆ ಭಾವವೇ ಪರಬ್ರಹ್ಮ ಭಾವ. ಸೊ ಯುಗದ ಅಂತ್ಯದಲ್ಲಿ ಎಲ್ಲವೂ ನಾಶವಾದರೂ ಆ ಪರಬ್ರಹ್ಮವು ಮಾತ್ರ ನಾಶವಾಗುವುದಿಲ್ಲ. ಅದರಿಂದ ಈ ಜಗತ್ತಿಗೆ ಎಲ್ಲದಕ್ಕೂ, ಸೃಷ್ಟಿಗೆ, ಸ್ಥಿತಿಗೆ, ಲಯಕ್ಕೆ ಕಾರಣವಾದವನು ಆ ಪರಬ್ರಹ್ಮ. ಅವನಿಗೆ ನಾಶವೇ ಇಲ್ಲ. ಆದ್ದರಿಂದ ಅವನು ಸನಾತನ. ಅವನು ಯಾವಾಗ ಹುಟ್ಟಿದಾನೋ ಗೊತ್ತಿಲ್ಲ, ಅವನಿಗೆ ನಾಶವೂ ಇಲ್ಲ, ಇರೋ ತನಕ ಇರ್ತಾನೆ. ಆದ್ದರಿಂದ ಆ ಪರಬ್ರಹ್ಮವು, ಸನಾತನವಾದ ಪರಬ್ರಹ್ಮಕ್ಕೆ ನಾಶವೇ ಇಲ್ಲ. ಅದನ್ನು ನೀನು ತಿಳಿದುಕೋ. ಈ ಜಗತ್ತಿನಲ್ಲಿ ಅಶಾಶ್ವತವಾದ ಜಗತ್ತಿನ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡ. ನಿನ್ನ ಶಕ್ತಿ ಎಲ್ಲನೂ ಪರಬ್ರಹ್ಮನಲ್ಲೇ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂತ ಹೇಳ್ತಾ ಇದ್ದಾನೆ. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹುಃ ಪರಮಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಈಗ ಅದು ಯಾವುದು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಒಂದು ಅವ್ಯಕ್ತ. ಅವ್ಯಕ್ತ ಅಂದರೆ ಬಂದು ಹೋಗುವಂತಹ, ಹುಟ್ಟು ಸಾವುಗಳಿರುವಂಥ, ಪ್ರಳಯವಾಗುವಂಥ, ಸೃಷ್ಟಿಯಾಗುವಂಥ ಈ ಜಗತ್ತು. ಈ ಜಗತ್ತಿಗಿಂತಲೂ ಅವ್ಯಕ್ತವಾದದ್ದು, ಅದು ಮೊದಲೇ ಅವ್ಯಕ್ತ. ಅದಕ್ಕಿಂತಲೂ ಅವ್ಯಕ್ತವಾದದ್ದು ಯಾವುದು? ಆ ಒಂದು ಪರಬ್ರಹ್ಮವನ್ನು ಅಕ್ಷರ ಅಂತ ಹೇಳ್ತಾರೆ. ಅವ್ಯಕ್ತಃ ಅಕ್ಷರ ಇತಿ ಉಕ್ತಂ. ಸೊ ಆದ್ದರಿಂದ ಅತ್ಯಂತ ಶ್ರೇಷ್ಠವಾದ ಶಕ್ತಿ ಜಗತ್ತಿನಲ್ಲಿದೆ ಅಂದರೆ ಅದು ಅಕ್ಷರ. ಕ್ಷರವಿಲ್ಲದೆ ಇರೋದು, ನಾಶವಿಲ್ಲದೆ ಇರೋದೇ ಅಕ್ಷರ. ಅದೇ ಪರಮಗತಿ ಎಂದು ಹೇಳುವರು. ಇತ್ಯುಕ್ತ ಅಹುಹು ಪರಾಂ ಗತಿಂ. ಸೊ ಆದ್ದರಿಂದ ಆ ಅಕ್ಷರ ಬ್ರಹ್ಮವನ್ನು ಸೇರಿಕೊಳ್ಳೋದೇ ಪರಮಗತಿ. ಅದಕ್ಕಿಂತ ಆಚೆಗೆ ಯಾವುದೂ ಇಲ್ಲ. ಅದರಿಂದ ಕೆಳಗಡೆ ಇರೋ ಎಲ್ಲ ಮನುಷ್ಯನ ಸಾಧನೆ ಕೂಡ ಏನೂ ಪ್ರಯೋಜನವಿಲ್ಲದೆ ಇರೋದು. ಏನೇ ಸಾಧನೆ ಮಾಡ್ಬೋದು ನಾವು, ಆದರೆ ಅಂತಿಮ ಸಾಧನೆ
ಇದು ಮಾಡಿದ ಮೇಲೆ ಇನ್ನು ಮುಂದಕ್ಕೆ ಏನೂ ಇಲ್ಲ ಅಂತ ಯಾವುದಾದ್ರು ಒಂದಿದ್ದರೆ ಅದು ಅಕ್ಷರವನ್ನು ಸೇರಿಕೊಳ್ಳೋದು. ಯಃ ಪ್ರಾಪ್ಯ ನಾ ನಿವರ್ತಂತೆ, ಅಲ್ಲಿಗೆ ಯಾರು ಸೇರ್ಕೋತಾರೋ ಅವರು ಹಿಂದಕ್ಕೆ ಬರುವುದಿಲ್ಲ. ಆ ಒಂದೇನಿದೆ, ತದ್ದಾಮ ಪರಮಂ ಮಮ, ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಅದೇ ನನ್ನ ಧಾಮ, ಅದೇ ನನ್ನ ಮನೆ. ನಾನಿವಾಗ ನಿಮಗೆಲ್ಲ ತೋರಿಸ್ಕೋತಾ ಇರೋದು ಮನುಷ್ಯ ರೂಪದಲ್ಲಿ ತೋರಿಸ್ಕೋತಾ ಇರೋದು ಕೇವಲ ಅವತಾರ, ಆದರೆ ನನ್ನ ನಿಜವಾದ ಸ್ವರೂಪ ಅಕ್ಷರ ಸ್ವರೂಪ. ನನ್ನ ಮನೆ ಯಾವುದಪ್ಪ ಅಂದರೆ ಆ ಪರಬ್ರಹ್ಮ ಇರುವ ಜಾಗವೇ. ಆದ್ದರಿಂದ ತದ್ದಾಮ ಪರಮಂ ಮಮ, ಆ ಅಕ್ಷರವೆನ್ನುವ ಪರಬ್ರಹ್ಮವೇ ನನ್ನ ಮನೆ. ನಾನಿವಾಗ ತೋರಿಸ್ಕೋತಾ ಇರೋದು ಶ್ರೀಕೃಷ್ಣನ ಅವತಾರ ಮಾತ್ರ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಪುರುಷಃ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಪುರುಷಃ ಸಾ ಪರಃ ಪಾರ್ಥ ಭಕ್ತಿಯ ಲಭ್ಯಸ್ಥ ಅನನ್ಯಯ. ಈ ಒಂದು ಅಕ್ಷರ ಬ್ರಹ್ಮ ಇದೆಯಲ್ಲ, ಹೇಗಿದನ್ನು ಪಡ್ಕೊಳ್ಳೋದು, ಹೇಗೆ ಅದನ್ನು ಹೋಗಿ ಸೇರಿಕೊಳ್ಳೋದು ಅಂದರೆ ಹೇಳ್ತಾ ಇದ್ದಾನೆ ಕೃಷ್ಣ, ಭಕ್ತಿಯ ಲಭ್ಯಸ್ಥ ಅನ್ಯಯ. ಈ ಒಂದು ಪರಬ್ರಹ್ಮನ ಧಾಮವನ್ನು ಸೇರ್ಕೋಬೇಕು, ಅದನ್ನು ಪಡ್ಕೋಬೇಕು ಅಂದರೆ ಭಕ್ತಿಯನ್ನು ಬಿಟ್ಟರೆ ಬೇರೆ ದಾರಿಯೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಭಕ್ತಿ ಅಂದರೆ ಯಾವ ರೀತಿ ಅರ್ಥ ಮಾಡ್ಕೋಬೇಕು ನಾವು ಅಂದರೆ, ಭಜತೆ ಭಕ್ತಿ ಅಂದರೆ ಆ ಪರಬ್ರಹ್ಮನ ಸ್ವರೂಪದಲ್ಲಿ ನಮ್ಮ ಸ್ವರೂಪವನ್ನು ಸೇರಿಸೋದೇ ಭಕ್ತಿ. ಹಾಡುವುದು, ಭಜನೆ ಮಾಡೋದು ಇವೆಲ್ಲೂ ಕೂಡ ನಮ್ಮ ಸ್ವರೂಪಗಳು, ಭಕ್ತಿಯ ಸ್ವರೂಪಗಳಷ್ಟೇ. ನಿಜವಾಗಲೂ ಭಕ್ತಿ ಅಂದರೆ ನಮ್ಮ ಸ್ವರೂಪವನ್ನು ಆ ಪರಬ್ರಹ್ಮ ಸ್ವರೂಪದಲ್ಲಿ ಸೇರಿಸುವುದೇ ಭಕ್ತಿ. ಈಗ ಭಕ್ತಿಯಿಂದ ಭಕ್ತ ಕುಂಬಾರ ಇರ್ಬೋದು, ಮೀರಾಬಾ ಇರ್ಬೋದು, ತಲ್ಲೀನರಾಗ್ಬಿಡ್ತಾರೆ. ಅವರು ಈ ಪ್ರಪಂಚವನ್ನೇ ಮರ್ತೋಗ್ತಾರೆ. ಯಾಕೆ? ನಮ್ಮ ಸ್ವರೂಪ ಭಗವಂತನ ಸ್ವರೂಪದಲ್ಲಿ ಸೇರ್ಕೊಂಬಿಟ್ಟಾಗ ನಮಗೆ ಈ ಲೋಕದ ಮೇಲೆ ಚಿಂತೆಯೂ ಇರಲ್ಲ, ಜ್ಞಾನವೂ ಇರಲ್ಲ, ಈ ಶರೀರದ ಮೇಲೆ ಕೂಡ ಜ್ಞಾನ ಇರಲ್ಲ. ಆ ರೀತಿ ಒಂದು ಪರಾಕಾಷ್ಠೆಗೆ ತಲುಪಿಬಿಡ್ತಾರೆ ಭಕ್ತಿಯಿಂದ. ಆದ್ದರಿಂದ ನಮ್ಮ ಸ್ವರೂಪವನ್ನು ಭಗವಂತನ ಸ್ವರೂಪದಲ್ಲಿ ಸೇರಿಸುವುದೇ ಭಕ್ತಿ. ಅದರಿಂದ ಮಾತ್ರ ಆ ಭಗವಂತ ಆ ಪರಬ್ರಹ್ಮ ಸಿಗ್ತಾನೆ ಹೊರತು ನ ಅನ್ಯಯ, ಬೇರೆ ಯಾವ ರೀತಿಯಿಂದಲೂ ಅವನು ಸಿಗೋದಿಲ್ಲ. ಆದ್ದರಿಂದ ಪರಬ್ರಹ್ಮ ಸ್ವರೂಪವನ್ನು ಸೇರ್ಕೋಬೇಕಾದ್ರೆ ಮಾಡುವ ಒಂದೇ ಸಾಧನೆ ನಮ್ಮ ಬುದ್ಧಿ ಮತ್ತು ಮನಸ್ಸು ಚಿತ್ತವನ್ನು ಸದಾಕಾಲ ಪರಬ್ರಹ್ಮ ಸ್ವರೂಪವನ್ನು ನೆನೆಸ್ಕೊಳ್ಳೋತರಲ್ಲೇ ಇರಬೇಕು. ನೆನೆಸ್ಕೋತಾ ಒಂದು ದಿನ ಅವನಲ್ಲೇ ನಮ್ಮ ಸ್ವರೂಪವೂ ಸೇರ್ಕೊಂಡ್ಬಿಡುತ್ತೆ. ನಮ್ಮದು ಯಾವುದು? ಜೀವಸ್ವರೂಪ. ನಾವೆಲ್ಲ ಜೀವಸ್ವರೂಪರು. ನಾವು ಜೀವಸ್ವರೂಪ ಹೋಗಿ ಪರಬ್ರಹ್ಮ ಸ್ವರೂಪದಲ್ಲಿ ಸೇರ್ಕೊಂಡ್ಬಿಟ್ರೆ ಅದೇ ಮುಕ್ತಿ. ಅದು ಬಿಟ್ಟು ಬೇರೆ ಎಲ್ಲ ಮಾರ್ಗಗಳು ಇದೆ. ಕರ್ಮ ಮಾರ್ಗ ಇರ್ಬೋದು, ಯೋಗ ಮಾರ್ಗ ಇರ್ಬೋದು, ಧ್ಯಾನ ಮಾರ್ಗ ಇರ್ಬೋದು, ಅವೆಲ್ಲ ಕೂಡ ನಮಗೆ ಉಪಕಾರ ಮಾಡುತ್ತಷ್ಟೆ, ಸ್ವಲ್ಪ ಸಹಾಯ ಮಾಡುತ್ತೆ ಇದನ್ನು ಸಾಧನೆ ಮಾಡೋದಕ್ಕೆ. ಆದರೆ ನಿಜವಾದ ಪರಬ್ರಹ್ಮವನ್ನು ಸೇರ್ಕೋಬೇಕು ಅಂದರೆ ಭಕ್ತಿಯೇ ಮುಖ್ಯ. ಭಕ್ತಿ ಅಂದರೆ ಭಜತೆ ಅಂದರೆ ನಮ್ಮ ಸ್ವರೂಪವನ್ನು ಭಗವಂತನ ಸ್ವರೂಪದಲ್ಲಿ ಸೇರಿಸೋದೇ ಭಕ್ತಿ. ಯಸ್ಯ ಅಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಹಾಗಾದರೆ ಈ ಅಕ್ಷರ ಎಲ್ಲಿದ್ದಾನಪ್ಪ? ಈ ಅಕ್ಷರ ಬ್ರಹ್ಮ ಹೇಳಿದ್ನಲ್ಲ ಶ್ರೀಕೃಷ್ಣ, ನನ್ನ ಧಾಮ, ನನ್ನ ಪರಂಧಾಮ ಅದೇನೇ, ನನ್ನ ಮನೆ ಅದೇ ಅನ್ನಲ್ಲ. ಹಾಗಾದ್ರೆ ಎಲ್ಲಿದ್ದಾನವನು ಅಂದರೆ ಯಸ್ಯ ಅಂತಸ್ಥಾನಿ ಭೂತಾನಿ, ಎಲ್ಲ ಸ್ಥಾವರ ಜಂಗಮಾತ್ಮಕದ ಪ್ರಾಣಿಗಳ ಒಳಗೇ ಇದ್ದಾನವನು. ನಮ್ಮ ಒಳಗೇ ಇದ್ದಾನೆ ಅಕ್ಷರ ಬ್ರಹ್ಮ. ಹೊರಗಡೆ ಎಲ್ಲೂ ಹುಡುಕೊಂಡು ನಾವು ಹೋಗೋ ಅವಶ್ಯಕತೆಯೇ ಇಲ್ಲ. ಶ್ರೀಕೃಷ್ಣನ ಹೃದಯವನ್ನು ಅರ್ಥ ಮಾಡಿಕೊಂಡ್ರೆ ನಾವು ಪರಬ್ರಹ್ಮವನ್ನು ಅರ್ಥ ಮಾಡಿಕೊಂಡಾಗೆ ಆಗುತ್ತೆ. ಆದ್ದರಿಂದ ಎಲ್ಲ ಸ್ಥಾವರ ಜಂಗಮಾತ್ಮಕವಾದ ಪ್ರಾಣಿಗಳು ಆ ಅಕ್ಷರದ ಒಳಗೇ ಇರುವುದು. ಆ ಪ್ರಾಣಿಗಳ ಒಳಗೂ ಆ ಪರಬ್ರಹ್ಮ ಇದ್ದಾನೆ. ಈ ಜಗತ್ತೆಲ್ಲವೂ ಅವನಿಂದಲೇ ವ್ಯಾಪ್ತವಾಗಿದೆ. ಈ ಜಗತ್ತಿನಲ್ಲಿ ಆ ಪರಬ್ರಹ್ಮನಿಲ್ಲದ ವಸ್ತು ಇಲ್ಲೂ ಇಲ್ಲ. ಇದನ್ನೇ ಭಕ್ತ ಪ್ರಹ್ಲಾದ ಹಿರಣ್ಯಕಶಿಪುಗೆ ಮತ್ತೆ ಮತ್ತೆ ಹೇಳ್ದ. ಎಲ್ಲಿದ್ದಾನೆ? ಎಲ್ಲೆಲ್ಲಿಯೂ ಇದ್ದಾನೆ. ಇದ್ದಾನೆ, ನನ್ನಲ್ಲಿದ್ದಾನೆ, ಇದ್ದಾನೆ, ಕಂಬದಲ್ಲಿ ಎಲ್ಲೆಲ್ಲೂ ಇದ್ದಾನೆ ಅಂದಮೇಲೆ ನೀನು ಕೇಳೋ ಅಷ್ಟೇ ಇಲ್ವಲ್ಲ. ಹಾಗಂದ್ಬಿಟ್ಟು ಅವನು ಇದೇ ವಿಷಯನೇ ಭಕ್ತ ಪ್ರಹ್ಲಾದನು ತಂದೆಗೆ ಪರಿಚಯ ಮಾಡಿಕೊಡೋಕ್ಕೆ ಹೋದ.
ಆದ್ದರಿಂದ ಯಸ್ಯ ಅಂತಸ್ಥಾನಿ ಭೂತಾನಿ ಏನ ಸರ್ವಮಿದಂ ತಥಂ. ಈ ಎಲ್ಲ ಸ್ಥಾವರ ಜಂಗಮಾತ್ಮಕವಾದ ಪ್ರಾಣಿಗಳು ಆ ಅಕ್ಷರ ಬ್ರಹ್ಮನ ಒಳಗೆ ಇದೆ. ಈ ಜಗತ್ತೆಲ್ಲವೂ ಅವನಿಂದಲೇ ವ್ಯಾಪ್ತವಾಗಿದೆ. ಆ ಅಕ್ಷರ ಬ್ರಹ್ಮ ಎಲ್ಲಿದ್ದಾನೆ? ನಮ್ಮ ಹೃದಯದಲ್ಲೇ ಇದೆ. ಆದ್ದರಿಂದ ನಮ್ಮ ಮನಸ್ಸು ಚಿತ್ತವನ್ನು ಇಂದ್ರಿಯಗಳ ಮೂಲಕ ಹೊರಗಡೆ ತಿರುಗಿಸ್ದಿರ ಅದನ್ನು ಒಳಗಡೆ ತಿರುಗಿಸ್ಕೊಂಡು ಆ ಅಕ್ಷರ ಬ್ರಹ್ಮವನ್ನು ನೋಡೋದೇ ಆಧ್ಯಾತ್ಮ. ಆ ನೋಡೋದನ್ನು ಅಭ್ಯಾಸ ಮಾಡೋದೇ ಆಧ್ಯಾತ್ಮಿಕ ಸಾಧನೆ. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಈಗ ಯತ್ರ ಕಾಲೇ ತ್ವ ಅನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ. ಹೀಗೆ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಿರುವ ಯೋಗಿಗಳು ಯಾವ ಕಾಲದಲ್ಲಿ ಮರಣ ಹೊಂದಿದರೆ ಮೋಕ್ಷವನ್ನು ಹೊಂದುವರೋ, ಯಾವ ಕಾಲದಲ್ಲಿ ಮರಣವನ್ನು ಹೊಂದಿದರೆ ಪುನರ್ಜನ್ಮವನ್ನು ಹೊಂದುವರೋ ಆ ಒಂದು ಕಾಲವನ್ನು ಕುರಿತು ನಿನಗೆ ಹೇಳ್ತೀನಿ ಕೇಳು ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಈಗ ಹಗಲು ಮತ್ತು ರಾತ್ರಿ 2 ಕಾಲ ನಮಗೆ ಗೊತ್ತಿರೋದು. ಅದೇ ರೀತಿಯೇ ಒಂದು ವರ್ಷಕ್ಕೆ ಉತ್ತರಾಯಣ ದಕ್ಷಿಣಾಯನ ಅಂತ 2 ಕಾಲ ಇದೆ. ಇದರಲ್ಲಿ ಯಾವುದೋ ಒಂದು ಕಾಲದಲ್ಲಿ ಹೊರಟ್ರೆ ಪರಬ್ರಹ್ಮ ವಸ್ತುವನ್ನು ಸೇರ್ಕೋತೀವಿ, ಇನ್ನೊಂದು ಕಾಲದಲ್ಲಿ ಹೊರಟ್ರೆ ಪುನರ್ಜನ್ಮವನ್ನು ಪಡಿತೀವಿ. ಸೊ ಆ ಕಾಲ ಏನು, ಅದು ಯಾವ ರೀತಿ ಇದೆ ಅನ್ನೋದನ್ನು ಮುಂದಿನ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಹೇಳಿಕೊಂಡು ಹೋಗ್ತಾನೆ.